ಗಡಿ ಜಿಲ್ಲೆ ಬೀದರ್ಗೂ ಕೂಡ ಹೃದಯಾಘಾತ ಆತಂಕ ಹೆಚ್ಚಾಗ್ತಾ ಇದೆ. ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಕೇವಲ 2 ತಿಂಗಳಲ್ಲಿ 6 ಜನರಿಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತ ಪ್ರಕರಣಗಳಿಂದ ಆತಂಕ ಹೆಚ್ಚಾಗಿದೆ. ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಎಚ್ಒ ಡಾಕ್ಟರ್ ಜ್ಞಾನೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಟಗುಪ್ಪ ತಾಲೂಕಿನ ನೀರಣ ಒಂದೇ ಗ್ರಾಮದಲ್ಲಿ ಕಳೆದ 2 ತಿಂಗಳಲ್ಲಿ 6 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅಕ್ಕಪಕ್ಕ ಊರಲ್ಲಿ ಕೂಡ 7 ರಿಂದ 8 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸುದ್ದಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಹಾರ್ಟ್ ಬಗ್ಗೆ ಜನರಲ್ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ, ಭಯ ಕೂಡ ಸೃಷ್ಟಿಯಾಗಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ನಿಜಕ್ಕೂ ಹಾರ್ಟ್ ಸಮಸ್ಯೆಯಿಂದ ಜನರು ಸಾಯ್ತಾ ಇದ್ದಾರೆ, ಏನಿಲ್ಲ ಅಂತ ಹೇಳಿ ಈ ಕುರಿತು ಮಾತ್ರ ನಮ್ಮ ಜೊತೆ ಡಿಎಚ್ಒ ಅವರು ಇದ್ದಾರೆ, ಡಾಕ್ಟರ್ ನಿರ್ಗುಡಿ ಅವರು. ಸರ್, ಈಗಾಗಲೇ ನಿರ್ಣಾ ಗ್ರಾಮದಲ್ಲಿ ಸತ್ತಿದಾರ 6 ಜನ, ಅಕ್ಕಪಕ್ಕ ಕೂಡ 7 ಜನ ಸತ್ತಿದಾರ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹಾರ್ಟ್ ಅಂತ ಹೇಳಿ. ತಾವು ಒಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಏನೊಂದು ಸರ್ವೆ ಮಾಡಿಸ್ತಾ ಇದ್ರಿ, ಏನಿದೆ ಸರ್? ಏನ್ ಹೇಳೋದು? ಮೊಟ್ಟ ಮೊದಲಿಗೆ ನಾನು ಬೀದರ್ ಜಿಲ್ಲೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳಿಸ್ತೀನಿ. ಯಾರು ಜನ ಭಯಪಡೋದು ಬೇಡ. ಯಾಕಂದ್ರೆ ಈ ಹಾರ್ಟ್ ಸಂಬಂಧದ ಕಾಯಿಲೆಗಳು ಈ ನಿಶ್ಚಿತಗಳಿಗೆ ಜಾಸ್ತಿ ಕಾಣ್ತಾ ಇದ್ದಾವೆ. ನಮಗೂ ತಮ್ಮ ಮಾಧ್ಯಮ ಮುಖಾಂತರ ಮತ್ತು ನಮ್ಮ ಬೇರೆ ಕಡೆಯಿಂದ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ. ಆಲ್ರೆಡಿ ಈ ವಿಷಯ ಬಗ್ಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಜನತೆಗೆಲ್ಲ ಮನವಿ ಮಾಡ್ತೀನಿ, ಯಾರು ಭಯಪಡೋದು ಬೇಕಾಗಿಲ್ಲ. ಇದು ಸಾಮಾನ್ಯ ಅದರ ಬರೋದು. ಇದಕ್ಕೆ ಮುಖ್ಯ ಕಾರಣಗಳು ಬಿಪಿ, ಶುಗರು. ಈ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಒಂದು 50 to 30% ನಾವು ಇದಕ್ಕೆ ತಡೆ ಹಿಡಿಬಹುದು. ಈ ಆಲ್ರೆಡಿ ನಮ್ಮ ಸಬ್ ಸೆಂಟರ್ ಲೆವೆಲ್ CHOs ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಇದನ್ನು ಅಭಿಯಾನ ಮುಖಾಂತರ ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಬಗ್ಗೆ ನಾವು ಆಲ್ರೆಡಿ ತಾವು ಹೇಳಿದಂಗೆ ನಿರ್ಣಾ ಗ್ರಾಮದಲ್ಲಿ ಅಂತ ಇಲ್ಲ, ಅಕ್ಕಪಕ್ಕದಲ್ಲೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಆಗಾಗಲೇ ನಮ್ಮ ಕಾರ್ಯಕರ್ತ ಮುಖಾಂತರ, ನಮ್ಮ ಆಶಾ ಮುಖಾಂತರ ನಾವು ಸರ್ವೆ ಮಾಡಿಬಿಟ್ಟು ರಿಯಲ್ ಡಾಟಾನ ತಗೊಂಡ್ಬಿಟ್ಟು ನಾವು ಜನರಲ್ಲಿ ಒಂದು ಧೈರ್ಯ ತುಂಬೋದ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಭಯ ಪಡೋದು ಬೇಡ. ಅಂತ ಏನಾರ ಸಮಸ್ಯೆ ಬಂತಂದ್ರೆ ನಾವು ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕ ಸ್ಕೀಮ್ ಅಲ್ಲಿ ಕೂಡ ನಾವು ಬಹಳಷ್ಟು ಜನಕ್ಕೆ ನಾವು ಸಹಾಯ ಮಾಡಿದೀವಿ. ಮುಂದೂ ಕೂಡ ಈ ತರ ಗಮನಕ್ಕೆ ಬಂದ್ರೆ ಕೂಡ ನಮಗೆ ಫೋನ್ ಮುಖಾಂತರ ಆಗಲಿ, ವಾಟ್ಸ್ಆಪ್ ಮುಖಾಂತರ ಯಾರು ಬೇಕಾದ್ರೂ ನಮಗೆ ಸಂಪರ್ಕ ಮಾಡಬಹುದು. ಇಮಿಡಿಯೇಟ್ ಆಗಿ ತಕ್ಷಣಗೆ ನಾವು ಸ್ಪಂದನೆ ಮಾಡಿಬಿಟ್ಟು ಅವರಿಗೆ ಏನ್ ಬೇಕಾದ ಸಹಾಯ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಸೊ ಇದು ಡಿಎಚ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ನಿರ್ಣಾ ಸಂಬಂಧಪಟ್ಟಂತೆ ಏನ್ ಈಗಾಗಲೇ ಸಾವನ್ನಪ್ಪಿವೆ ಅದ್ರ ಕೂಡ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಜನರು ಹೆದರಬಾರದು. ಟೋಟಲಿ ಹೃದಯಕ್ಕೆ ಸಂಬಂಧ ಏನೇ ಕಾಯಿಲೆ ಇದ್ರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಕಾರ್ಡ್ ಇರಲು ಹೋದ್ರೂ ಕೂಡ ಎಮರ್ಜೆನ್ಸಿ ಇದ್ದಾಗ ನೇರವಾಗಿ ಅವ್ರು ಮಾಡಲೇಬೇಕು. ಅಂತವ್ ಏನೇ ಪ್ರಕರಣ, ಏನೇ ಸಮಸ್ಯೆ ಇದ್ರೆ ನೇರವಾಗಿ ನಮ್ ಗಮನಕ್ಕೆ ತರ್ರಿ. ಟೋಟಲಿ ಎಲ್ಲಾ ಖಾಸಗಿ ಆಸ್ಪತ್ರೆಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಬೀದರ್ ಜಿಲ್ಲೆ ಜನರಲ್ಲಿ ನಾವು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ನಾನು ಹೃದಯ ರೋಗ ಸಂಬಂಧಪಟ್ಟಂತೆ ಹೆದರಬಾರದು. ಟೋಟಲ್ ಸಮೀಪದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೀರಿ ಅಂತ ಹೇಳಿ ಡಿಎಚ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ಗೂ ಕೂಡ ಹೃದಯಾಘಾತ ಆತಂಕ ಹೆಚ್ಚಾಗ್ತಾ ಇದೆ. ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಕೇವಲ 2 ತಿಂಗಳಲ್ಲಿ 6 ಜನರಿಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತ ಪ್ರಕರಣಗಳಿಂದ ಆತಂಕ ಹೆಚ್ಚಾಗಿದೆ. ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಎಚ್ಒ ಡಾಕ್ಟರ್ ಜ್ಞಾನೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಟಗುಪ್ಪ ತಾಲೂಕಿನ ನೀರಣ ಒಂದೇ ಗ್ರಾಮದಲ್ಲಿ ಕಳೆದ 2 ತಿಂಗಳಲ್ಲಿ 6 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅಕ್ಕಪಕ್ಕ ಊರಲ್ಲಿ ಕೂಡ 7 ರಿಂದ 8 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸುದ್ದಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಹಾರ್ಟ್ ಬಗ್ಗೆ ಜನರಲ್ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ, ಭಯ ಕೂಡ ಸೃಷ್ಟಿಯಾಗಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ನಿಜಕ್ಕೂ ಹಾರ್ಟ್ ಸಮಸ್ಯೆಯಿಂದ ಜನರು ಸಾಯ್ತಾ ಇದ್ದಾರೆ, ಏನಿಲ್ಲ ಅಂತ ಹೇಳಿ ಈ ಕುರಿತು ಮಾತ್ರ ನಮ್ಮ ಜೊತೆ ಡಿಎಚ್ಒ ಅವರು ಇದ್ದಾರೆ, ಡಾಕ್ಟರ್ ನಿರ್ಗುಡಿ ಅವರು. ಸರ್, ಈಗಾಗಲೇ ನಿರ್ಣಾ ಗ್ರಾಮದಲ್ಲಿ ಸತ್ತಿದಾರ 6 ಜನ, ಅಕ್ಕಪಕ್ಕ ಕೂಡ 7 ಜನ ಸತ್ತಿದಾರ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹಾರ್ಟ್ ಅಂತ ಹೇಳಿ. ತಾವು ಒಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಏನೊಂದು ಸರ್ವೆ ಮಾಡಿಸ್ತಾ ಇದ್ರಿ, ಏನಿದೆ ಸರ್? ಏನ್ ಹೇಳೋದು? ಮೊಟ್ಟ ಮೊದಲಿಗೆ ನಾನು ಬೀದರ್ ಜಿಲ್ಲೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳಿಸ್ತೀನಿ. ಯಾರು ಜನ ಭಯಪಡೋದು ಬೇಡ. ಯಾಕಂದ್ರೆ ಈ ಹಾರ್ಟ್ ಸಂಬಂಧದ ಕಾಯಿಲೆಗಳು ಈ ನಿಶ್ಚಿತಗಳಿಗೆ ಜಾಸ್ತಿ ಕಾಣ್ತಾ ಇದ್ದಾವೆ. ನಮಗೂ ತಮ್ಮ ಮಾಧ್ಯಮ ಮುಖಾಂತರ ಮತ್ತು ನಮ್ಮ ಬೇರೆ ಕಡೆಯಿಂದ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ.
ಆಲ್ರೆಡಿ ಈ ವಿಷಯ ಬಗ್ಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತು ಆರೋಗ್ಯ ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಜನತೆಗೆಲ್ಲ ಮನವಿ ಮಾಡ್ತೀನಿ, ಯಾರು ಭಯಪಡೋದು ಬೇಕಾಗಿಲ್ಲ. ಇದು ಸಾಮಾನ್ಯ ಆಧಾರ ಬರೋದು. ಇದಕ್ಕೆ ಮುಖ್ಯ ಕಾರಣಗಳು ಬಿಪಿ, ಶುಗರ್. ಈ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಒಂದು 50 to 30% ನಾವು ಇದರ ತಡೆ ಹಿಡಿಬಹುದು. ಈ ಆಲ್ರೆಡಿ ನಮ್ಮ ಸಬ್ ಸೆಂಟರ್ ಅಲ್ಲಿ CHOs ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಇದನ್ನು ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಬಗ್ಗೆ ನಾವು ಆಲ್ರೆಡಿ ತಾವು ಹೇಳಿದಂಗೆ ನಿರ್ಣಾ ಗ್ರಾಮದಲ್ಲಿ ಅಂತ ಇಲ್ಲ, ಪಕ್ಕದಲ್ಲೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಆಗಾಗಲೇ ನಮ್ಮ ಆ ಕಾರ್ಯಕರ್ತ ಮುಖಾಂತರ ಆಶಾ ಮುಖಾಂತರ ಸರ್ವೆ ಮಾಡಿಬಿಟ್ಟು ರಿಯಲ್ ಡಾಟಾನ ತಗೊಂಡ್ಬಿಟ್ಟು ನಾವು ಜನರಲ್ಲಿ ಒಂದು ಧೈರ್ಯ ತುಂಬೋದ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಭಯ ಪಡೋದು ಬೇಡ. ಅಂತ ಏನಾರ ಸಮಸ್ಯೆ ಬಂತಂದ್ರೆ ನಾವು ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕ ಸ್ಕೀಮ್ ಅಲ್ಲಿ ಕೂಡ ನಾವು ಬಹಳಷ್ಟು ಜನಕ್ಕೆ ನಾವು ಸಹಾಯ ಮಾಡಿದೀವಿ. ಮುಂದೂ ಕೂಡ ಈ ತರ ಗಮನಕ್ಕೆ ಬಂದ್ರೆ ಕೂಡ ನಮಗೆ ಫೋನ್ ಮುಖಾಂತರ ಆಗಲಿ, ವಾಟ್ಸ್ಆಪ್ ಮುಖಾಂತರ ಯಾರು ಬೇಕಾದ್ರೂ ನಮಗೆ ಸಂಪರ್ಕ ಮಾಡಬಹುದು. ಇಮಿಡಿಯೇಟ್ ಆಗಿ ತಕ್ಷಣಗೆ ನಾವು ಸ್ಪಂದನೆ ಮಾಡಿಬಿಟ್ಟು ಅವರಿಗೆ ಏನ್ ಬೇಕಾದ ಸಹಾಯ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಇದು DH ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಈಗಾಗಲೇ ನಿರ್ಣಯ ಸಂಬಂಧಪಟ್ಟಂತೆ ಏನ್ ಈಗಾಗಲೇ ಸಾವನ್ನಪ್ಪಿವೆ ಅದ್ರ ಕೂಡ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಜನರು ಹೆದರಬಾರದು. ಟೋಟಲಿ ಹೃದಯಕ್ಕೆ ಸಂಬಂಧ ಏನೇ ಕಾಯಿಲೆ ಇದ್ರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಕಾರ್ಡ್ ಇರಲು ಹೋದ್ರು ಕೂಡ ಎಮರ್ಜೆನ್ಸಿ ಇದ್ದಾಗ ನೇರವಾಗಿ ಅವ್ರು ಮಾಡಲೇಬೇಕು. ಅಂತವ್ ಏನೇ ಪ್ರಕರಣ ಏನೇ ಸಮಸ್ಯೆ ಇದ್ರ ನೇರವಾಗಿ ನಮ್ ಗಮನಕ್ಕೆ ತರ್ರಿ. ಟೋಟಲಿ ಎಲ್ಲಾ ಖಾಸಗಿ ಆಸ್ಪತ್ರೆಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಬೀದರ್ ಜಿಲ್ಲೆ ಜನರಲ್ಲಿ ನಾವು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ನನ್ನ ಹೃದಯ ರೋಗ ಸಂಬಂಧಪಟ್ಟಂತೆ ಹೆದರಬಾರದು. ಟೋಟಲಿ ಸಮೀಪದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೀರಿ ಅಂತ ಹೇಳಿ DH ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ಗೂ ಕೂಡ ಹೃದಯಾಘಾತ ಆತಂಕ ಹೆಚ್ಚಾಗ್ತಾ ಇದೆ. ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿರುವುದು. ಕೇವಲ 2 ತಿಂಗಳಲ್ಲಿ 6 ಜನರಿಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತ ಪ್ರಕರಣಗಳಿಂದ ಆತಂಕ ಹೆಚ್ಚಾಗಿದೆ. ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ DHO ಡಾಕ್ಟರ್ ಜ್ಞಾನೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಟಗುಪ್ಪ ತಾಲೂಕಿನ ನೀರಣ ಒಂದೇ ಗ್ರಾಮದಲ್ಲಿ ಕಳೆದ 2 ತಿಂಗಳಲ್ಲಿ 6 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅಕ್ಕಪಕ್ಕ ಊರಲ್ಲಿ ಕೂಡ 7 ರಿಂದ 8 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸುದ್ದಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಹಾರ್ಟ್ ಬಗ್ಗೆ ಜನರಲ್ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ, ಭಯ ಕೂಡ ಸೃಷ್ಟಿಯಾಗಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ನಿಜಕ್ಕೂ ಹಾರ್ಟ್ ಸಮಸ್ಯೆಯಿಂದ ಜನರು ಸಾಯ್ತಾ ಇದ್ದಾರೆ ಏನಿಲ್ಲ ಅಂತ ಹೇಳಿ ಈ ಕುರಿತು ಮಾತ್ರ ನಮ್ಮ ಜೊತೆ DH ಅವರು ಇದ್ದಾರೆ, ಡಾಕ್ಟರ್ ನಿರ್ಗುಡಿ ಅವರು. ಸರ್, ಈಗಾಗಲೇ ನಿರ್ಣಾ ಗ್ರಾಮದಲ್ಲಿ ಸತ್ತಿದ್ದಾರೆ 6 ಜನ, ಅಕ್ಕಪಕ್ಕ ಕೂಡ 7 ಜನ ಸತ್ತಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹಾರ್ಟ್ ಅಂತ ಹೇಳಿ. ತಾವು ಒಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಏನೊಂದು ಸರ್ವೆ ಮಾಡಿಸ್ತಾ ಇದ್ರಿ, ಏನಿದೆ ಸರ್? ಏನ್ ಮೊಟ್ಟ ಮೊದಲಿಗೆ ನಾನು ಬೀದರ್ ಜಿಲ್ಲೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳಿಸ್ತೀನಿ. ಯಾರು ಜನ ಭಯಪಡೋದು ಬೇಡ. ಯಾಕಂದ್ರೆ ಈ ಹಾರ್ಟ್ ಸಂಬಂಧದ ಕಾಯಿಲೆಗಳು ಈ ನಿಶ್ಚಿತಗಳಿಗೆ ಜಾಸ್ತಿ ಕಾಣ್ತಾ ಇದ್ದಾವೆ. ನಮಗೂ ತಮ್ಮ ಮಾಧ್ಯಮ ಮುಖಾಂತರ ಮತ್ತೆ ನಮ್ಮ ಬೇರೆ ಕಡೆಯಿಂದ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ. ಆಲ್ರೆಡಿ ಈ ವಿಷಯ ಬಗ್ಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತು ಆರೋಗ್ಯ ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಜನತೆಗೆಲ್ಲ ಮನವಿ ಮಾಡ್ತೀನಿ, ಯಾರು ಭಯಪಡೋದು ಬೇಕಾಗಿಲ್ಲ. ಇದು ಸಾಮಾನ್ಯ ಆಧಾರ ಬರೋದು. ಇದಕ್ಕೆ ಮುಖ್ಯ ಕಾರಣಗಳು ಬಿಪಿ, ಶುಗರ್. ಈ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಒಂದು 50 to 30% ನಾವು ಇದರ ತಡೆ ಹಿಡಿಬಹುದು. ಈ ಆಲ್ರೆಡಿ ನಮ್ಮ ಸಬ್ ಸೆಂಟರ್ ಅಲ್ಲಿ CHOs ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಇದನ್ನು ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಬಗ್ಗೆ ನಾವು ಆಲ್ರೆಡಿ ತಾವು ಹೇಳಿದಂಗೆ ನಿರ್ಣಾ ಗ್ರಾಮದಲ್ಲಿ ಅಂತ ಇಲ್ಲ, ಪಕ್ಕದಲ್ಲೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಆಗಾಗಲೇ ನಮ್ಮ ಆ ಕಾರ್ಯಕರ್ತ ಮುಖಾಂತರ ಆಶಾ ಮುಖಾಂತರ ನಾವು ಸರ್ವೆ ಮಾಡಿಬಿಟ್ಟು ರಿಯಲ್ ಡಾಟಾನ ತಗೊಂಡ್ಬಿಟ್ಟು ನಾವು ಜನರಲ್ಲಿ ಒಂದು ಧೈರ್ಯ ತುಂಬೋದ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಭಯ ಪಡೋದು ಬೇಡ. ಅಂತ ಏನಾರ ಸಮಸ್ಯೆ ಬಂತಂದ್ರೆ ನಾವು ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕ ಸ್ಕೀಮ್ ಅಲ್ಲಿ ಕೂಡ ನಾವು ಬಹಳಷ್ಟು ಜನಕ್ಕೆ ನಾವು ಸಹಾಯ ಮಾಡಿದೀವಿ. ಮುಂದೂ ಕೂಡ ಈ ತರ ಗಮನಕ್ಕೆ ಬಂದ್ರೆ ಕೂಡ ನಮಗೆ ಫೋನ್ ಮುಖಾಂತರ ಆಗಲಿ, ವಾಟ್ಸ್ಆಪ್ ಮುಖಾಂತರ ಯಾರು ಬೇಕಾದ್ರೂ ನಮಗೆ ಸಂಪರ್ಕ ಮಾಡಬಹುದು. ಇಮಿಡಿಯೇಟ್ ಆಗಿ ತಕ್ಷಣಗೆ ನಾವು ಸ್ಪಂದನೆ ಮಾಡಿಬಿಟ್ಟು ಅವರಿಗೆ ಏನ್ ಬೇಕಾದ ಸಹಾಯ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ ಸರ್.
ಸೊ ಇದು DH ಅವ್ರ ಮಾತಂತ ಹೇಳ್ಬೋದು. ಟೋಟಲ್ ಈಗಾಗಲೇ ನಿರ್ಣಯ ಸಂಬಂಧಪಟ್ಟಂತೆ ಏನ್ ಈಗಾಗಲೇ ಸಾವನ್ನಪ್ಪಿವೆ ಅದ್ರ ಕೂಡ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಜನರು ಹೆದರಬಾರದು. ಟೋಟಲಿ ಹೃದಯಕ್ಕೆ ಸಂಬಂಧ ಏನೇ ಕಾಯಿಲೆ ಇದ್ರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಕಾರ್ಡ್ ಇರಲ್ ಹೋದ್ರು ಕೂಡ ಎಮರ್ಜೆನ್ಸಿ ಇದ್ದಾಗ ನೇರವಾಗಿ ಅವ್ರು ಮಾಡಲೇಬೇಕು. ಅಂತ ಏನೇ ಪ್ರಕರಣ ಏನೇ ಸಮಸ್ಯೆ ಇದ್ರೆ ನೇರವಾಗಿ ನಮ್ ಗಮನಕ್ಕೆ ತರ್ರಿ. ಟೋಟಲಿ ಎಲ್ಲಾ ಖಾಸಗಿ ಆಸ್ಪತ್ರೆಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಬೀದರ್ ಜಿಲ್ಲೆ ಜನರಲ್ಲಿ ನಾವು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ನಾನು ಹೃದಯ ರೋಗ ಸಂಬಂಧಪಟ್ಟಂತೆ ಹೆದರಬಾರದು. ಟೋಟಲ್ ಸಮೀಪದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೀರಿ ಅಂತ ಹೇಳಿ DH ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.